ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರ ಈಗ ಆಲ್ರೆಡಿ ಟ್ರಯಾಂಗಲ್ ಫೈಟ್ ರೀತಿಯಲ್ಲಿ ಆಗುತ್ತಾ ಅನ್ನೋ ಕುತೂಹಲಕ್ಕೆ ಕಾರಣವಾಗಿದೆ. ಒಂದ್ ಕಡೆ ಎನ್ಡಿಎ ಹಾಗೆ ಕಾಂಗ್ರೆಸ್ನ ಅಭ್ಯರ್ಥಿ, ಅದರ ನಡುವೆ ಲಿಂಗಾಲೇಶ್ವರ ಶ್ರೀಗಳ ಸ್ಪರ್ಧೆಯ ಸೂಚನೆ, ಹಾಗೆ ಅವರ ಬೇಸರದ ಹಾಗೆ ಅಸಮಾಧಾನದ ಮಾತುಗಳು ಪ್ರಹ್ಲಾದ್ ಜೋಶಿ ಅವರ ವಿರುದ್ಧ. ಇದರ ನಡುವೆ ರೈತರೊಬ್ಬರು ಬಾರ್ಕೋಲನ್ನ ಬೀಸುತ್ತಾ ಬರಿಗಾಲಲ್ಲಿ ಹೋಗಿ ನಾಮಪತ್ರವನ್ನ ಸಲ್ಲಿಸಿ ಬಂದಿದ್ದಾರೆ. ಮಲ್ಲಿಕಾರ್ಜುನ ಗೌಡ, ಬಾಳನಗೌಡ ಅನ್ನೋ ರೈತರೋರ್ವರು ಬಾರ್ಕೋಲ್ ಹಿಡಿದು ಬರಿಗಾಲಲ್ಲಿ ಬಂದು ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಡಿಸಿ ಕಚೇರಿವರೆಗೂ ಕೂಡ ಬರಿಗಾಲಲ್ಲೇ ಪಾದಯಾತ್ರೆಯನ್ನ ಮಾಡಿದ್ದಾರಂತೆ. ದೊಡ್ಡ ದೊಡ್ಡ ರಾಜಕೀಯ ಪಕ್ಷಗಳಿಂದ ಅಭ್ಯರ್ಥಿಗಳ ಕಣ ಕೇಳಿತಾರೆ, ಗೆಲ್ತಾರೆ, ಸಂಸದರಾಗ್ತಾರೆ, ಕೇಂದ್ರದಲ್ಲಿ ಮಿನಿಸ್ಟರ್ ಆಗ್ತಾರೆ. ಆದರೆ ರೈತರ ಸಮಸ್ಯೆಗೆ ಧ್ವನಿ ಆಗೋರು ಯಾರೂ ಇಲ್ಲ ಅನ್ನೋದನ್ನ ಸಾಂಕೇತಿಕವಾಗಿ ಈ ರೀತಿಯಾಗಿ ಬಾರ್ಕೋಲನ್ನ ಬಾರಿಸ್ತಾ ಬರಿಗಾಲಲ್ಲಿ ಡಿಸಿ ಕಚೇರಿವರೆಗೂ ತೆರಳಿ ನಾಮಪತ್ರವನ್ನ ಸಲ್ಲಿಸಿ ಬಂದಿದ್ದಾರೆ ಮಲ್ಲಿಕಾರ್ಜುನ ಗೌಡ, ಬಾಳನಗೌಡ ಅನ್ನೋ ರೈತ. ಅದು ನೋಡ್ರಿ, ಒಂದು ನಮ್ಮ ರೈತರ ಬಗ್ಗೆ ಭಾಳ ನಿರ್ಲಕ್ಷ್ಯ ಆಗೈತಿ. ಬರೀ ನಮ್ಮ ರೈತರು ಇವತ್ತು ನಮ್ಮ ಧಾರವಾಡ ಜಿಲ್ಲೆದಾಗ 7-8 ಲಕ್ಷ ರೈತರು ಇದ್ರಿ. ನೀವು ಒಂದು ವಿಚಾರ ಮಾಡಿರಿ, ನೀವು ಇವತ್ತು ಏನೋ ವಿಚಾರ ಮಾಡಿರಿ ಎಲ್ಲರೂ ನೀವು. ಯಾಕೆ ನಮ್ಮ ರೈತರ ಬಗ್ಗೆ ಇವತ್ತು ಎಲ್ಲ ಪಾರ್ಟಿ ಅದಾವ, ಯಾರು ರೈತರ ಬಗ್ಗೆ ಇವತ್ತು ಏನು ಘೋಷಣೆ ಮಾಡೋಕ್ತಾರಿಲ್ಲ. ಒಂದು ರೈತರ ಸಾಲ ಘೋಷಣೆ ಮಾಡೋಕ್ತಾರಿಲ್ಲ, ಒಂದು ಬೆಳೆ ವಿಮಾ ಕೊಡೋಕ್ತಾರಿಲ್ಲ, ಬೆಳೆ ಪರಿಹಾರ ಕೊಡೋಕ್ತಾರಿಲ್ಲ. ಎಷ್ಟು ನಾವು ರೈತರು ನೊಂದ್ಕೋಬೇಕು. ಇವತ್ತು ಇತ್ತಾಗ ಒಂದು ಬರ ಪರಿಹಾರದೊಂದು ಅದೊಂದು ಚಿತ್ತ, ಕುಡಿಯೋಕೆ ನೀರಿಲ್ಲ, ದನಕರುಗಳ ಆಹಾರ ಎಲ್ಲ ನೀವು ವಿಚಾರ ಮಾಡಿರಿ. ಇವತ್ತು ಎಲ್ಲ ದೈವರ ನೀವು ಹೋಟ ದಾನ ಮಾಡ್ಬೇಕು. ಇವತ್ತು ನಾವು ಯಾರು ಹೋಟ್ ಮಾಡ್ಕೋಬಾರ್ದು. ನಾವು ದಯವಿಟ್ಟು ನಿಮಗೆಲ್ಲ ಗೌರವಾನ್ವಿತ ರೈತರು, ನೀವೆಲ್ಲ ಒಂದು ಗೌರವಾನ್ವಿತ ಜಗದಾಗ ಬದುಕಿದಂಥವ್ರು ನೀವು. ಇವತ್ತು ನೀವು ರೈತರ ಒಂದು ರೊಟ್ಟಿ ಇದ್ರೆ ಅರ್ಧ ರೊಟ್ಟಿ ತಿಂದು ಅರ್ಧ ರೊಟ್ಟಿ ಒಬ್ಬರು ಕೊಟ್ಟಂಥ ರೈತರು ನೀವೆಲ್ಲ. ಉತ್ತರ ಕರ್ನಾಟಕದಲ್ಲಿ, ದಕ್ಷಿಣ ಕನ್ನಡದಲ್ಲಿ ಅಂಥ ರೈತರು ನೀವು. ಅದಕ್ಕೆ ನೀವು ಎಷ್ಟೊತ್ತ ಉಳಿಸ್ಕೊರಿ. ಏನು ಯಾರು ನಿಮಗೆ ಯಾರು ಕೂಳು ಹಾಕೋದಿಲ್ಲ. ಇವತ್ತು ನಾನು ನಿಮಗೆ ಕೂಳು ಹಾಕೋದಿಲ್ಲ. ಯಾರಿಗೆ ಹೆದರುವಂಥ ಅವಶ್ಯನೇ ಇಲ್ಲ. ದಯವಿಟ್ಟು ನಿಮಗೆ ವಿನಂತಿ ಮಾಡ್ತೇನೆ, ನಾನು ಯಾರ್ಯಾರಿಗೆ ಹೆದರಕ್ಕೆ ಹೋಗ್ಬೇಡ್ರಿ. ಆಗಲಿಲ್ಲ ಅದು ನೋಡ್ರಿ. ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ಮಹಾ ಮತದಾನಕ್ಕೆ ಕೌಂಟ್ ಡೌನ್ ಶುರು. 102 ಕ್ಷೇತ್ರಗಳಿಗೆ ಮತದಾನ ನಡೆಯಲಿದೆ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರ್ದು? ಇದು ಫೋಟೋ ಎಲ್ರದ್ದು ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.